ಹುಚ್ಚಿಗೆ ನೀ ಅಣ್ಣ ಆತ್ಯೋ ಏನ ತಮ್ಮ ಆತ್ಯೋ? ಹೌದೌದು. ಹುಚ್ಚಿಗೆ ನೀ ಏನಾತಿ ಅಂತ ನಾ ಕೇಳ್ತ ನಿನಗ. ಹೌದಾ? ಕಲ್ಮೇಶ್ ಮಾಸ್ತರ್ ಬೆಳೆದು ಅವನ ಶಾಣತನ ಕಾಲಾಗಲ್ಲ, ಅವನಿಗೆ ಬೆಳೆಸೋದು ಅವನ ಸಾಹಿತ್ಯ ತಿಳಿಸಬದ ಕೈ ಎತ್ತಿ ಹೇಳ್ತ ಬಂಧುಗಳೇ. ಹೌದು 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 ಹೌದು. ನಾಡಿನ್ಯಾಗ ಕರ್ನಾಟಕ ಪುಣ್ಯ ಪವನ ಛತ್ರನಾದಂತ ಬೆಳಗಾವಿ ಜಿಲ್ಲಾ ಯಾವ ಕಾಗವಾಡ ತಾಲೂಕ ಹೌದು ಹೌದು. ಶುದ್ಧರ ತುಳಿದಂತ ಪವನ ಭೂಮಿ. ಹೌದು ಹೌದು. ಶೇಡ್ಬಾಳ ಗ್ರಾಮದಲ್ಲಿ ಪವಿತ್ರ ಪೌಳಿ ಒಳಗ ಹೌದು ಹೌದು. ಏನ್ ನಡೆದತ್ರಿಪ್ಪ? ಕೂಡಿರ್ತಕ್ಕಂಥ ಸಕಲ ಚಿನ್ಮಯ ಜ್ಞಾನಿಗಳಿಗೆ ಮಾನಭಾವಿಗಳಿಗೆ ನನ್ನ ಶಿವಶರಣೀಯರಿಗೆ ಹೌದು ಹೌದು. ಕುಂಬಾರಿ ಘೇನ ಶುದ್ಧ ಮುತ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿಗಳನ್ನ ಹೇಳಿ ಸರ್ವಜ್ಞ ಮೂರ್ತಿಗಳು ಹೇಳ್ತಾರ ಒಂದು ಮಾತ. ಏನ್ ಹೇಳಿದ್ರಿಪ್ಪ? ಹೊತ್ತಿಗೆ ಒದಗಾದ ಮಾತು 10 ಸಾಸಿರ ವ್ಯರ್ಥ, ಕತ್ತಿ ಕೂಗಿದರ ಫಲವು ಉಂಟೆ. ಹೌದಾ? ನೋಡ್ರಿ ಎಂತ ಮಾತು ಹೇಳ್ತಾರ ಅವರು. ಹೌದು ಹೌದು. ಹೊತ್ತಿಗೆ ಒದಗಾದ ಮಾತು 10 ಸಾಸಿರ ವ್ಯರ್ಥ, ಕತ್ತಿ ಕೂಗಿದರ ಫಲವು ಉಂಟೆ. ಹೌದಾ? ಬರೀ ಮಾತು ಕತ್ತಿಗೆ ಕೂಡ ಕಷ್ಟ ಸರ್ವಜ್ಞ ಅಂತ ಹೇಳಿದ್ರು. ಹೌದು 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 ಹೌದು. ಹೀಗಂದ್ರೆ ಏನ್ರಿಪ್ಪ? ಕೇಳ್ರಿ ಒಂದು ಮಾತು ಹೇಳೋದ ನಿಮಗ. ಏನ್ ಹೇಳಿದ್ರಿಪ್ಪ ಮಾತ? ಅರಣ್ಯದೊಳಗ ಕಾಡರಣ್ಯ ಕಾಡ ಪ್ರಾಣಿಗಳ ರಾಜ ಯಾರು? ಯಾರಿಪ್ಪ? ಜಂಗಲದ ರಾಜ ಸಿಂಹದ. ಹೌದು ಹೌದು. ಯಾರದ? ಜಂಗಲದ ರಾಜ ಸಿಂಹದ. ಹೌದು. ಒಂದು ದಿವಸ ಏನಾಯ್ತು? ಏನಾತ್ರಿಪ್ಪ? ಹುಲಿ ಅದೇ ಕಾಡು ವನದಲ್ಲಿ ಹೈದು ನಡೆದಿತ್ತು. ಹೌದು. ಇದರ ಕತ್ತಿ ಬರ್ಲಗತ್ತು. ಇದರ ಕತ್ತಿ ಬರ್ಲಾಗತ್ತದ. ಹುಲಿಗೆ ಅಡ್ಡ ತರಬಿಸಿ ಕತ್ತಿ ಒಂದು ಮಾತು ಹೇಳ್ತದ. ಏನ್ ಹೇಳ್ತದ್ರಿಪ್ಪ? ನಾವೊಂದು ಪ್ರಶ್ನೆ ಕೇಳಬೇಕತ್ತ. ಬಹಳ ಶಾಣೆ ಹುಲಿ ಅಂದ್ರ ಶಾಣೆ ಬಹಳ ಅಂತೇಳಿ. ಹೌದು ಹೌದು. ಜಂಗಲದ ರಾಜ ಅಂತ ಹೇಳಿ ಬಿರದದ ನಿನಗ. ಜಂಗಲದ ರಾಜ ಸಿಂಹ ಅರ್ಥ ತಿಳ್ಕೊ. ಹೌದು. ಹುಲಿ ಅಲ್ಲ, ಸಿಂಹದು. ಹೌದು. ಹುಲಿಗೆ ಕೇಳ್ತದ ಏನತ್ತ? ನಾ ಏನು ಪ್ರಶ್ನೆ ಕೇಳತ್ತ ಅದಕ್ಕೆ ತಕ್ಕ ಉತ್ತರ ಕೊಡ್ತೇನೆ, ನಾ ಪರೀಕ್ಷೆ ಮಾಡ್ತತ್ತದು. ಹೌದು ಹೌದು. ಯಾಕಾಗಲಿ ಕೇಳು. ಆಕಾಶದ ವರ್ಣ ಯಾವುದು ಅಂತೇಳಿ ಕೇಳತ್ತು. ಹೌದು ಹೌದು. ಏನತ್ತದ್ರಿಪ್ಪ? ಸಿಂಹ ಇಲ್ಲ, ಹುಲಿ ಏನ್ ಹೇಳ್ತದ? ಏನತ್ತು? ಆಕಾಶದ ವರ್ಣ ನೀಲಿ ವರ್ಣದ ಅಂತೇಳಿ ಹುಲಿ ಹೇಳತ್ತು. ಹೌದು ಹೌದು. ಆಕಾಶ ವರ್ಣ ನೀಲಿ ವರ್ಣ. ನಾನು ನಿನಗೆ ಕೇಳ್ತ, ನೀ ಬಂಡ್ರಗೋಟೆಗಿದ್ದೆ ನೀಲಿದ್ದೆ ಅಂತ ಕೇಳ್ತ. ಇಲ್ಲೇ ಇದೇವ್ರಿಪ್ಪ. ಲಕ್ಷಿಟ್ಟು ಮಾತಾಡು. ಹೌದು. ಆಕಾಶದ ವರ್ಣ ನೀಲಿ. ಹೌದು. ಇದ್ದ ಮಾತು ಇದ್ದಂಗೆ ಹೇಳುತ್ತದ. ಹೌದು. ಯಾವುದು? ಹುಲಿ. ಹೌದು. ಸಿಂಹ ಇದು ಏನ್ ಹೇಳ್ತದ? ಕತ್ತಿ. ಹೌದು ಹೌದು. ಅದು ಏನತ್ತದ? ಸಿಂಹದ ಕಡೆ ಹೋಗೋ ನಡಿಯತ್ತದು. ಹೌದು. ಏನ್ ಹೇಳ್ತದ? ಸಿಂಹದ ಕಡೆ. ಕಾಡ ರಾಜ ಸಿಂಹದ. ಹೌದು. ಆಕಾಶದ ವರ್ಣ ಹಸಿರು ಅಂತೇಳಿ ನಂದು ವಾದದ ಅಂತೇಳಿ ಕತ್ತಿ ಹೇಳ್ತದ. ಹೌದು. ನೀಲಿ ವರ್ಣದ ಅಂತೇಳಿ ಹುಲಿ ಹೇಳುತ್ತದ. ಹೌದು. ನ್ಯಾಯ ಹೋಯ್ತು. ಸಿಂಹದ ಬಲ್ಲಿ ಎಲ್ಲ ಕಾಡದ ಪ್ರಾಣಿಗಳಿಗೆ ಹ್ಯಾಂಗ ನಾವು ಕೂತಿದೇವ್ ಹಿಂಗೆಲ್ಲ ಕೂತೂರಿ. ಹೌದು ಹೌದು. ಒತ್ತಟ್ಟಿ ಸಿಂಹ, ಒತ್ತಟ್ಟಿ ಹುಲಿ, ಒತ್ತಟ್ಟಿ ಕತ್ತಿ. ಸಿಂಹ ಸಿಂಹಾಸನ ಮೇಲೆ ಕೂತದ. ಹೌದು. ಹುಲಿ ಒತ್ತಟ್ಟದ, ಕತ್ತಿ ಒತ್ತಟ್ಟದ. ಸಿಂಹ ಕೇಳ್ತದ, ಏನಪ್ಪ ಯಾನ್ ಜಗಳ ನಿಮ್ಮದಂತೇಳಿ. ಹೌದು ಹೌದು. ಏನತ್ತವ ಈಗ? ಆಗ ಕತ್ತಿ ಹಾದಿ ಕೂಡಿ ಬರ್ತಿತ್ತು, ನಂದನ ದಾರಿ ಹಿಡಿದು ಹೊಂಟಿದ. ಹೌದು. ಆಕಾಶದ ವರ್ಣ ಏನಂತೇಳಿ ಕೇಳ್ಯಾದ. ನಾ ನೀಲಿ ವರ್ಣ ಅಂತ ಹೇಳಿದ, ಅದು ಅಲ್ಲ ಹಸಿರು ಅಂತೇಳಿ ವಾದ ಮಾಡ್ಲಾಗತ್ತದ. ತೀರ್ಪು ನೀವೇ ಕೊಡ್ರಿ. ಹೌದು ಹೌದು. ಕತ್ತಿ ಕೇಳ್ತ ಏನಂದಿದ್ಯ? ಆಕಾಶದ ವರ್ಣ ಹಸಿರೇ ಅದ ಅಂತ ಹೇಳ್ತದ. ಹೌದು ಹೌದು. ಕತ್ತಿ ಹೇಳ್ತದ. ಸಿಂಹ ತೀರ್ಪು ಏನು ಕೊಡ್ತದ? ಏನು ಕೊಟ್ಟ? ಹುಲಿದು ತಪ್ಪದ, ಕತ್ತಿದೆ ಖರೆ ಅದತ್ತದು. ಏನು ತೀರ್ಪು ಕೊಡ್ತು? ನ್ಯಾಯ. ಸಿಂಹ ಏನತ್ತು? ಹುಲಿದು ತಪ್ಪದ. ಹೌದು. ಆಕಾಶದ ವರ್ಣ ಹಸಿರು ಅಂತೇಳಿ ತಪ್ಪೇ ಮಾತಾಡಿದ ಕತ್ತಿ ಖರೆ. ಹೌದು. ಅವಂದೇ ಖರೆ ಅದ. ಹೌದು. ಒಂದು ತಿಂಗಳ ಹುಲಿ ಜೊತೆ ಯಾರು ಮಾತಾಡೋದಿಲ್ಲ, ಅದು ಒಂದೇ ತಿರುಗಾಡಬೇಕು, ಯಾರು ಸಂಘ ಮಾಡೋದಿಲ್ಲ. ಇದು ಒಂದು ತೀರ್ಪದ. ಹೌದು. ಎಲ್ಲಾರು ಹಾದರ್ರಿ. ಹೌದು. ತೀರ್ಪರಾಯ್ತು. ಒಂದು ತಿಂಗಳು ಯಾರು ಮಾತಾಡಬೇಡ್ದಾಗಿತ್ತು ಹುಲಿಗೆ. ಹೌದು. ಎಲ್ಲ ಹೋದ ಬಳಕ ಸಿಂಹದ ಬಲಿ ತಪ್ಪು ನ್ಯಾಯ ಹ್ಯಾಂಗನ ಕೊಟ್ಟು ಕೇಳಬೇಕಂತೇಳಿ ಹುಲಿ ಹೋಗಿ ಸಿಂಹದ ಬಲ್ಲಿ ನಿಂತು. ಹೌದು ಹೌದು. ಕಾಡ ವನದ ರಾಜ ಅಂತೇಳಿ ಬಿರುದದ ಸಿಂಹಗ. ಹೌದು. ನಿನ್ನ ಬಲ್ಲಿ ನಾ ನ್ಯಾಯಕ್ಕೆ ಬಂದ, ಇದ್ದ ಮಾತು ಇದ್ದಂಗೆ ನ್ಯಾಯ ಮಾಡ್ಲಿಲ್ಲ. ಹೌದು ಹೌದು. ಕತ್ತಿ ಅಂತೆ ಖರೆ ಹೇಳದಲ್ಲ ಅಂದ ಬಳಕ ಸಿಂಹ ಏನತ್ತು? ಏನತ್ತು? ಉತ್ತರ ನಿಂದೇ ಖರೆ ಅದ.
ಉತ್ತರ ಖರೆ ಅದ ನಿಂದು. ಕತ್ತಿದ ಯಾಕೆ ಖರೆ ಅಂದಿದಂದ್ರೆ ನೀ ಹೋಗಿ ಹೋಗಿ ಕತ್ತಿ ಸಂಗಟ ವಾದ ಮಾಡಿದೆ ಅದಕ್ಕೆ ನೀ ಹುಲಿ ಇದ್ದಿರೋದೇ ಮರ್ತಿದಿ. ಹೌದು 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 ಹೌದು. ಇವತ್ತಿನ ದಿವಸ ಶೇಡಬಾಳ ಪೌಳ್ಯಾಗನ್ನ ಹುಲಿ ಸಂಗಟ ವಾದ ಮಾಡ್ಬೇಕ ಖರೆ ಏನು ಮಾಡೋದು ಹೋಗಿ ಹೋಗಿ. ಹೌದು ಹೌದು. ಹಿಂಗಾಗ ನಡೆದಿದು ಅನಾಲ್ರಿ ಸಾಹಿತ್ಯ ಸರದಾರರವರು. ಹೌದು. ಅವ್ರಿಗೆ ಅನಾಲ್ ನೀವು ತಿಳ್ಕೋದಟ್ಟೆ ನಮ್ಮ ಮುಂದಿನ ನಾನವಲ್ಲ. ಹೌದು. ಯಾಕೆ ಅಂತ ಕೇಳ್ರಿ. ಯಾಕ್ರಿಪ? ಅರಟಾಳ ಕಲ್ಮೇಶ್ ಮಾಸ್ತರ ಆಹಾ ನಾ ಇಶೆ ಕಮಿಟಿ ಅವ್ರು ಇಟ್ಟಾರ್ಯಾನು ನೀ ಮಾತಾಡ್ತ್ಯಾನು. ಹೌದು ಹೌದು. ನೀ ಆನಂದಿ ಅವ್ವಪ್ರಿಗೆ ನಾವು ಹುಟ್ಟುದು ಖರೆ ಏನ ಸುಳ್ಳು? ಹೌದು ಹೌದು. ಸತ್ಯ ಸುಳ್ಳ ಒಂದು ಖರೆ ಒಂದು ಸುಳ್ಳು ವಿಷಯ ನಡೆದಾದ. ನಾವು ಅತ್ತೇವ್ ನಮ್ಮ ಅವ್ವಪ್ಪರ ಹೆಸರು ಇದೇ ಅದ, ನನ್ನ ಆಧಾರ್ ಕಾರ್ಡ್ ಇದೆ, ಇದೆಲ್ಲ ಕಡೆ ಹೋಗಿ ಬಂದಿವ. ಹೌದು ಹೌದು. ನೀವೆಲ್ಲ ಕೇಳಿರಿಲ್ಲ? ಹೌದು. ನನ್ನ ಹೆಂಡತಿ ಹೆಸರು ರೂಪ ಅದ. ಹೌದು. ನನ್ನ ಹೆಸರು ಕಲಮೇಶ್ ಪೂಜಾರಿ ಅದ. ಹೌದು. ನಾನು ನಿನಗೆ ಕೇಳತ್ತ ಏನು ಕೇಳೋದು? ಹುಚ್ಚಿಗೆ ನೀ ಅಣ್ಣ ಆತ್ಯೋ ಏನ ತಮ್ಮ ಆತ್ಯೋ? ಹೌದು ಹೌದು. ಹುಚ್ಚಿಗೆ ನೀ ಏನಾತಿ ಅಂತ ನಾ ಕೇಳ್ತ ನಿನಗ. ಹೌದು. ಶಾಣೆ ಮಾಡಿದ ಕಲ್ಮೇಶ್ ಮಾಸ್ತರ. ಹೌದು ಹೌದು. ಹೇಳ್ತ ಕೇಳು. ಹೌದು. ನೀ ಈ ಕಡೆ ಶಾಣ್ಯಾನು ಅಲ್ಲ, ನೀ ಹುಚ್ಚು ಅಲ್ಲ, ಅರ್ಧ ಶಾಣ್ಯಾನು ಅಲ್ಲ, ಅರ್ಧ ಹುಚ್ಚಿಲ್ಲ. ನೀ ಏನಿದ್ದಿ? ಪಕ್ಕ ಶಾಣ್ಯಾನು ಅಲ್ಲ, ಪಕ್ಕ ಹುಚ್ಚಿಲ್ಲ, ಹುಚ್ಚಿದ್ದೀನಿ. ಹೌದು ಹೌದು. ನಿನಗೆ ನನ್ನ ಸಂಗಟ ವಾದ ಮಾಡಕ್ಕೆ ಈ ಜನ್ಮದಾಗಂತೂ ನಿನಗೆ ಆಗಂಗೇ ಇಲ್ಲ. ಹೌದು. ನನ್ನ ಸಂಗಟ ವಿಷಯಕ್ಕೆ ವಾದ ಮಾಡ್ಬೇಕಂದ್ರೆ ನಿನಗೆ ಚಾಲೆಂಜ್ ಅದ. ಏನಂದಿ ನೋಡು. ಹೌದು. ಏಕಮಾರ ದೋತ್ತು ಕೂಡ ಹತ್ತಿ ನೋಡು. ಆಹಾ ಮಾಸ್ತರ ಮನಸ್ಸಿನಾಗ ತಗೊಂಡು ಹಾಡಿಕೆ ಮಾಡಗತ್ತ ತಿಳ್ಕೊ. ಆಹಾ ನಿನಗೆ ಹಾಡಿ ಬಂದೆ. ಹೌದು ಹೌದು. ಸುಮ್ಮ ಹೋಲಿ ಬಿಡೋದು ಬಿಟ್ಟು ಎಲ್ಲಿ ಇಲ್ಲಿ ಹತ್ತನೇ ನಾಡು ಸನಿ ಆಗ್ತದ ನಮ್ಮ ಭಾಗದ ಮಂದಿ ಎತ್ತಿ ಹಿಂಗೆ ಅಂತ ತಿಳ್ಕೊ. ಇದು ತಪ್ಪ. ನನ್ನ ಹ್ಯಾಬಿಟ್ ಅದ ಎಲ್ಲಿ ನಿಂದ ಹವಾದ ನೋಡು ಅಲ್ಲಿ ಡರಿ ಹೊಡೆದು ಬರ ಮಾಡಿಗೆ ಪಿಂಟು ಮಾಸ್ತರ. ಹೌದು ಹೌದು. ಅಮೋಕ್ಷಿತ ಮುತ್ತನ ಮಠ ಮನಿ ಒಳಗೆ ಹಿಂಗೆ ಗುಂಡು ಹಾಕಲಿಕ್ಕರೆ ಹೌದು. ಎಲ್ಲಿ ನೀ ಹವಾ ಮಾಡ್ಬೇಕತ್ತಿ ನೋಡು ಅಲ್ಲಿ ಡರಿ ಹೊಡೆಯವನ. ಹೌದು. ನಾನು ಬಲಿ ಬಂದು ನಿನ್ನ ಆಡು ತೋರಿಸಲ್ತಿದ್ದಿ ಇಲ್ಲಿ ನಡೆಯಂಗಿಲ್ಲ. ನಾ ಕೇಳ್ತ ಏನು ಕೇಳೋದು? ಆಧಾರ್ ಕಾರ್ಡಿನ ಮ್ಯಾಗ ಹೆಸರು ಹಿಂಗೆ ಅದ ಅಂತ ಹೇಳ್ತೀರಿ. ಏನು ಆಧಾರ್ ಕಾರ್ಡಿನ ಮ್ಯಾಗ ಹೆಸರು ಹಿಂಗೆ ಅದ, ಅದಕ್ಕೆ ನಾ ನಮ್ಮ ಒಪ್ಪರಿ ಹುಟ್ಟಿದ ತಿನ್ನಿ ಅತ್ತಿ. ಹೌದು ಹೌದು. ಹೌದಿಲ್ಲ? ಹೌದು. ನಾ ಇಲ್ಲಿ ಕೂತವ್ರಿಗೆಲ್ಲ ಕೇಳತ್ತ ಆಧಾರ್ ಕಾರ್ಡ್ ಯಾವಾಗ ಬಂದದ? ಆಧಾರ್ ಕಾರ್ಡ್ ಯಾವಾಗ ಬತ್ತು? ಅಂದಾಜು ಮೋದಿ ಸರ್ಕಾರ ಬಂದಾನ ಹಿಡಿದು ಆಧಾರ್ ಕಾರ್ಡ್ ತಯಾರು ಮಾಡ್ಯಾರ. ಹೌದು ಹೌದು. ಹಿಂದ ಆಧಾರ್ ಕಾರ್ಡ್ ಇತ್ತೇನ್ರಿ? ಹೌದು ಹೌದು. ನಿಮಗೆ ಕೇಳ್ತ ಹಿಂದ ಆಧಾರ್ ಕಾರ್ಡ್ ಇಲ್ಲ. ಇಲ್ಲ. ಮೋದಿ ಸರ್ಕಾರ 2000 ನೋಟ್ ತಯಾರು ಮಾಡಿದ ಖರೇನೇ ಇತ್ತಿಲ್ಲದು. ಹೌದು. ಒಂದು ದಿನ ಬಂದ್ ಆಗ್ಯದ ಅದು. ಹೌದು. ಸುಳ್ಳೆ ಐತಿಲ್ಲದು. ಹೌದು. ಆಧಾರ್ ಕಾರ್ಡ್ ನಡೆದಂದ್ರೆ ಇದು ಒಂದು ದಿನ ಬಂದ್ ಆಗ್ತತೆ ತಿಳ್ಕೋದಿ. ಇದು ಒಂದಿನ ಸುಳ್ಳದ. ಹೌದು. ಎಲ್ಲಿ ಹೋಯ್ತು ನಿನ್ನ ಆಧಾರ್ ಕಾರ್ಡ? ನಡೆಯಂಗಿಲ್ಲ. ನೀವೇ ವಿಚಾರ ಮಾಡ್ರಿ. ಹಿಂದ ಕಾಂಗ್ರೆಸ್ ಸರ್ಕಾರ ಇತ್ತು. ಹೌದು. ಇಂದಿರಾ ಗಾಂಧಿ ಕಾಲದೊಳಗೆ 500 ನೋಟೇ ಬೇರೆ ಇತ್ತು. ಹೌದು. ಅದು ಬಂದಾಗೀಗ ನೋಟ್ ಅದೇ ನಡೆದದೋ ಏನು ಬೇರೆ ನಡೆದದ? ಬಂದಾಗ್ಯದಲ್ರಿಪ್ಪ ಅದು ಬೇರೆ ನಡೆದಿಲ್ಲ. ಹೌದು. ಆ ನೋಟ್ನು ಸುಳ್ಳು ಅಂದಂಗ ಐತಲ್ಲ. ಹಾ ರೊಕ್ಕ ಸುಳ್ಳೇ ಇಲ್ಲ. ಹೌದು. ಕಲ್ಮೇಶ್ ಮಾಸ್ತರ ನಾನು ನಿನಗೆ ಕೇಳ್ತೀನಿ, ನೀ ಎಲ್ಲರೂ ಮಾತಾಡಗತ್ತಿದಿ. ಹೌದು ಹೌದು. ಇಟ್ಟು ಜುಜ್ಬಿ ಮಾತು ಇಟ್ಟು ಫಾಲ್ತು ಮಾತಾಡ್ತಿದ್ದಿಲ್ಲ ನನಗೆ ಅನಿಸಿತ್ತಲ್ಲ. ಹಿಂಗೆ ನೀ ಮಾತಾಡವಿದ್ದೆ ಅಂದ್ರೆ ಕಮಿಟಿ ಅವ್ರಿಗೆ ಹೇಳ್ತಿದ್ದ ಇವನಿಗೆ ನೀಗಲ್ರಿ ಇಶೇನಿ ಹಿಡಿಬೇಡ್ರಿ ಎತ್ತಿದನ. ಹೌದು. ನೀ ಬರೀ ಆಧಾರ್ ಕಾರ್ಡಿಗೆ ಬೇರೆ ಹತ್ತಿದಿ. ಹೌದು. ಮಾಳಿಂಗರಾಯ ಮುತ್ಯನ ಮಗ ಅತ್ತ ಜಗ್ಗಿನ ಬುಳ್ಳಪ್ಪ ಹೌದತ್ ಹೇಳ್ತ ಇದು ನೀ ಸುಳ್ಳು ಮಾಡತ್ತ. ಇದು ಯೂಟ್ಯೂಬ್ದಾಗ ಎಲ್ಲ ಕಡೆ ಹೋಗಿ ನಾನು ಮತ್ತೊಮ್ಮೆ ಹಾಡಿಕೆ ಬಂದ್ ಮಾಡಿಸ್ಬೇಕನ ಇವ. ಹೌದು ಹೌದು. ಇದ್ರಾಗೆ ಕೂತಿದ್ದೀನಿ. ನೀ ಸುದ್ದ ಆಗ್ಲಿಲ್ಲ. ಹೌದು. ನಾ ಹೇಳ್ತ ಕೇಳ್ರಿ. ಹೆಂಗ ಮಾರ್ಕೆಟ್ದೊಳಗೆ ಇವ್ರ ಹವಾ ಹೆಂಗಾಗ್ಯದ ಗೊತ್ತದ? ಹೆಂಗಾತು? ಅವಾಗ ಸೋಷಿಯಲ್ ಮೀಡಿಯಾ ಇದ್ದಿತ್ತಲ್ಲ. ಹೌದು. ಏನು ಸೋಷಿಯಲ್ ಮೀಡಿಯಾ ಹಾಳಾಗಿದ್ದಿತ್ತಲ್ಲ. ಹೌದು. ಶೇಡಬಾಳದಾಗ ಕಾರ್ಯಕ್ರಮ ಏನು ನಡೆದ ಜಗತ್ತಿ ಸದ್ದು ಕೂತು ನೋಡ್ತದ. ಹೌದು. ಹಾಳಾಗಿದ್ದಿತ್ತಲ್ಲ. ಹೌದು. ಒಂದು 5-10 ಪದ ಮಾಡೋದು, ಒಂದು 4-5 ಒಂದು ಇಲ್ಲಂದ್ರೆ 100 ಶಿಸ್ಮಕ್ಳು ಮಾಡಿ ಏನು ಪದ ಕೊಟ್ರ ನೋಡ್ರಿ. ಹೌದು. ಕಲ್ಮೇಶ್ ಮಾಸ್ತರ್ ಬೆಳೆದು ಅವನ ಶಾಣತನ ಕಾಲಾಗಲ್ಲ, ಅವನಿಗೆ ಬೆಳೆಸೋದು ಅವನ ಸಾಹಿತ್ಯ ತಿಳಿಸೋದ ಕೈ ಎತ್ತಿ ಹೇಳ್ತ ಬಂಧುಗಳೇ. ಹೌದು 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 ಹೌದು. ನಾಡಿನ್ಯಾಗ ಕರ್ನಾಟಕ ಕೋಗಿಲ ಅನಿಸ್ಕೊಂಡ್ರು ಇಂಗ್ಲೇಸೂರ್ದ